ಹಾಯ್ ವೆಲ್ಕಮ್ ಟು ಮೈ ಕಿಚನ್. ಹಾಯ್ ಫ್ರೆಂಡ್ಸ್, ಇವತ್ತು 1 2 3 ನೂಡಲ್ಸ್ ತುಂಬ ರುಚಿಯಾಗಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಆಮೇಲೆ ನಾನು ಆಲ್ಮೋಸ್ಟ್ ಎಲ್ಲ ಈಸಿ ರೆಸಿಪೀಸೇ ತೋರಿಸ್ಕೊಡ್ತೀನಿ. ತುಂಬ ರುಚಿಯಾಗಿರುತ್ತೆ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲೇ ಬರೋ ಬೆಲ್ ಬಟನ್ನ ಟಚ್ ಮಾಡಿ. ಆಮೇಲೆ ನಾನು ಮಾಡೋ ವೀಡಿಯೋಸ್ಗೂ ನಿಮ್ಗೆ ಇಷ್ಟ ಆದರೆ ಅವರು ಒಂದು ಲೈಕ್ ಕೊಡೋದನ್ನ ಮರಿಬೇಡಿ. ಆಮೇಲೆ ಹೇಗೆ ಬಂತು ಅಂತ ನಾನು ಮಾಡೋ ರೆಸಿಪೀಸ್ನ ಟ್ರೈ ಮಾಡಿ ಕಮೆಂಟಲ್ಲಿ ಹೇಳೋದನ್ನ ಮರಿಬೇಡಿ. ಫ್ರೆಂಡ್ಸು ರಿಲೇಟಿವ್ಸ್ಗೆಲ್ಲ ಶೇರ್ ಮಾಡಿ. ಆಮೇಲೆ 1 2 3 ನೂಡಲ್ಸ್ ಹೇಗೆ ಮಾಡೋದು ಅಂತ ಸುಲಭವಾಗಿ ಮಾಡ್ಕೋಬೋದು. ತುಂಬ ಅಂದರೆ ತುಂಬ ರುಚಿಯಾಗಿತ್ತು ಫ್ರೆಂಡ್ಸ್. ನನಗಂತೂ ತುಂಬ ಇಷ್ಟ ಆಗೋಯಿತು, ಅಷ್ಟು ಟೇಸ್ಟಿಯಾಗಿತ್ತು. ಸೊ ಇದನ್ನು ನಾನು ಈಸಿಯಾಗಿ ಹೇಳ್ಕೊಡ್ತಾಯಿದ್ದೀನಿ. ಒಂದು ಬಾಣಲಿಗೆ ನಾನು ಒಂದು 4 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಸಣ್ಣಕ್ಕೆ ಕಟ್ ಮಾಡಿರೋ ಅಂಥ ಈರುಳ್ಳಿಗಳನ್ನ ಹಾಕೋತಾ ಇದ್ದೀನಿ. ಜಾಸ್ತಿ ಏನು ಫ್ರೈ ಮಾಡ್ಕೊಳ್ಳೋದು ಬೇಡ, ಸ್ವಲ್ಪ ಕ್ರಿಸ್ಪಿ ಆಗಿದ್ರೆ ಚೆನ್ನಾಗಿರುತ್ತೆ ಟೇಸ್ಟು. ಆಮೇಲೆ ಒಂದು ಸ್ವಲ್ಪ ಈರುಳ್ಳಿ ಎಣ್ಣೆಲಿ ಫ್ರೈ ಮಾಡಿದ್ದಾಯಿತು. ಈಗ 2 ಟೊಮೊಟೊ ಹಣ್ಣನ್ನ ಸಣ್ಣ ಕಟ್ ಮಾಡ್ಕೊಂಡು ಹಾಕೋತಾ ಇದ್ದೀನಿ. ಆಮೇಲೆ ಒಂದು ಅರ್ಧ ಸ್ಪೂನಷ್ಟು ಅರಿಶಿನ, ಒಂದು ಸ್ವಲ್ಪ ಉಪ್ಪು ಮತ್ತು ಒಂದು ಸ್ವಲ್ಪ ಖಾರ ಪೌಡ್ರು. ಖಾರ ಉಪ್ಪು ಎಲ್ಲ ನೂಡ್ಲ್ಸ್ದು ಮಸಾಲೆ ಪ್ಯಾಕೆಟ್ ಬರುತ್ತಲ್ಲ ಅದರಲ್ಲೂ ಇರುತ್ತೆ. ಬಟ್ ಎಕ್ಸ್ಟ್ರಾ ಬೇಕು ಅನ್ನೋರು ಇದನ್ನು ಹಾಕ್ಕೋಬೇಕು. ಯಾಕೆ ನಾನು ಈ ಕ್ಯಾರೆಟು ಮತ್ತು ಬಟಾಣಿ ಎಲ್ಲ ಹಾಕ್ಕೊಳ್ಳೋದ್ರಿಂದ ಎಕ್ಸ್ಟ್ರಾ ಬೇಕು ಅನಿಸುತ್ತೆ, ಅದಕ್ಕೆ ನಾನು ಹಾಕ್ಕೊಳ್ತೀನಿ. ಬಟ್ ಇದು ನಾನು ಹಸಿ ಬಟಾಣಿನ ಯೂಸ್ ಮಾಡ್ತಾ ಇರೋದು. ಆಮೇಲೆ ಕ್ಯಾರೆಟು ಕೂಡ ತುಂಬ ಸಣ್ಣಕ್ಕೆ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ತುಂಬ ತುಂಬ ಅಂದರೆ ತುಂಬ ರುಚಿಯಾಗಿತ್ತು ಫ್ರೆಂಡ್ಸ್. ಒಂದೇ ಒಂದು ಸತಿ ಈ ಥರ ಟ್ರೈ ಮಾಡಿ, ತುಂಬ ಇಷ್ಟಪಡ್ತೀರಾ. ಆಮೇಲೆ ನಾನು ಇದು ಏನದು 1 2 3 ನೂಡಲ್ಸಲ್ಲಿ ಬರುತ್ತಲ್ಲ ಪ್ಯಾಕೆಟು, ಅದು ಪೂರ್ತಿ ಪ್ಯಾಕೆಟ್ನು ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಅಂದರೆ ನಾನು 4 ಜನಕ್ಕೆ 8 ಪ್ಯಾಕೆಟ್ ಮಾಡ್ಕೊಳ್ತಾ ಇರೋದು. ಸೊ 8 ಪ್ಯಾಕೆಟ್ನು ನಾನು ಹಾಕೋತಾ ಇದ್ದೀನಿ. ಒಂದು 30 ಸೆಕೆಂಡಷ್ಟು ತರಕಾರಿನ ಅದರಲ್ಲಿ ಸ್ವಲ್ಪ ಬಾಡಿಸ್ಬಿಡೋಣ ಮಸಾಲೆ ಪೌಡರಿಂದ. ಆಮೇಲೆ ನಾನು 8 ಏನು ನಾನು ನೂಡ್ಲ್ಸ್ ಹಾಕ್ಕೊಂಡಿದ್ದೀನೋ ಅದಕ್ಕೆ ನಾನು 200 ml ಲೋಟದಲ್ಲಿ 7 ಲೋಟ ನಾನು ನೀರು ಹಾಕ್ಕೊಂಡಿದ್ದೀನಿ. ಸೊ 8 ಲೋಟನೂ ಹಾಕ್ಕೊಳ್ಳಿ. 8 ಲೋಟ 200 ml ಲೋಟದಲ್ಲಿ 8 ಲೋಟ 8 ಪೀಸ್ಗೆ 8 ಲೋಟ ನೀರು ಹಿಡಿಯುತ್ತೆ. ನಾನು ಆಮೇಲೆ ಸ್ವಲ್ಪ ಸಾಟೇಜ್ ಅನಿಸ್ತು, ಇನ್ನೊಂದು ಸ್ವಲ್ಪ ಹಾಕ್ಕೊಂಡೆ. ಒಟ್ಟಲ್ಲಿ 8 ಲೋಟ ಸಾಕಾಗುತ್ತೆ. ಈಗ ತರಕಾರಿ ಎಲ್ಲ ಚೆನ್ನಾಗಿ ಬೆಂದಿದೆ. ಈಗ ನಾನು ಏನು ನೂಡಲ್ಸ್ ಇತ್ತಲ್ಲ ಅದೆಲ್ಲ ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ಏನು ಒಂದು 30 ಸೆಕೆಂಡ್ ಅಷ್ಟೇ ಎಲ್ಲ ಸಾಫ್ಟ್ ಆಗಿಬಿಡುತ್ತೆ. ಆಮೇಲೆ ತುಂಬ ಬೇಗ ಆಗುತ್ತೆ. ಆಮೇಲೆ ಇದನ್ನು ಯಾವಾಗಲೂ ಮಾಡೋಕ್ಕೆ ಹೋಗಬೇಡಿ. ಏನೋ ಯಾವಾಗಲಾದ್ರು ಡಿಫ್ರೆಂಟಾಗಿ ಏನಾದ್ರು ತಿನ್ನಬೇಕು, ನಾಷ್ಟ ಮಾಡೋಕ್ಕೂ ನಮಗೆ ಟೈಮ್ ಇಲ್ಲ, ಬೇಜಾರಾಗ್ತಾ ಇದೆ ಅಂತ ಅನಿಸ್ದಾಗ ಇದನ್ನು ಮಾಡ್ಕೊಳ್ಳೋದ್ರಲ್ಲಿ ಏನೂ ಇದಿಲ್ಲ. ಯಾಕೆಂದರೆ ತುಂಬ ರುಚಿಯಾಗಿರುತ್ತೆ. ಯಾವಾಗಲಾದ್ರು ಒಂದು ಸತಿ ರುಚಿಯಾಗಿ ತಿನ್ನೋದ್ರಲ್ಲೇನು ತಪ್ಪಿಲ್ಲ. ಸೊ ಎಲ್ಲ ನೋಡಿ ಎಷ್ಟು ಸಾಫ್ಟಾಗಿ ಬಿಡಿ ಬಿಡಿಯಾಗಿ ಎಲ್ಲ ಹೇಗಿದಾಗಿದೆ. ನಾನು ಪೀಸ್ ಮಾಡೋಕ್ಕಲ್ಲ, ಯಾಕೆಂದ್ರೆ ನನಗೆ ನೂಡಲ್ಸು ಉದ್ದ ಇದ್ರೇ ಇಷ್ಟ ಆಗೋದು, ಈ ಥರ ಲಾಂಗ್ ಆಗಿರಬೇಕು. ಸೊ ಅದರಿಂದ ನಾನು ಏನು ಪೀಸ್ ಮಾಡಿ ಹಾಕ್ಕೊಂಡಿಲ್ಲ. ನೀವು ಈ ಥರ ನಮಗೆ ಉದ್ದುದ್ದ ನೂಡಲ್ಸ್ ಬೇಡ ಅಂದರೆ ಪೀಸ್ ಮಾಡಿ ಹಾಕ್ಕೊಳ್ಳಿ. ಸೊ ನಮ್ಮ ಮಕ್ಕಳಿಗೆಲ್ಲ ಇದು ಉದ್ದುದ್ದ ಇದ್ರೇ ಎಲ್ಲ ಆಲ್ಮೋಸ್ಟ್ ಮಕ್ಕಳಿಗೆಲ್ಲ ಅದೇ ಇಷ್ಟ ಆಗುತ್ತೆ ಅಲ್ವಾ, ನೂಡಲ್ಸ್ ಉದ್ದಕ್ಕಿದ್ರೆ. ಸೊ ತುಂಬ ಟೇಸ್ಟಿಯಾಗಿತ್ತು. ಏನು ಒಂದು 5 ನಿಮಿಷದಲ್ಲೆಲ್ಲ ಆಗೋಗ್ಬಿಡು. 5 ನಿಮಿಷನೂ ಬೇಕಾಗಲ್ಲ, ಒಂದು 2 ರಿಂದ 3 ನಿಮಿಷದಲ್ಲೆಲ್ಲ ನೂಡಲ್ಸ್ ರೆಡಿ ಆಗಿಬಿಡುತ್ತೆ. ಸೊ ನೋಡಿ ಆಲ್ಮೋಸ್ಟ್ ರೆಡಿ ಆಗಿದೆ. ಆಮೇಲೆ ನಾನು ಸ್ವಲ್ಪ ಏನದು ಮಸಾಲೆಯಲ್ಲಿ ಸ್ವಲ್ಪ ಲಿಕ್ವಿಡಿ ಜಾಸ್ತಿ ಇರಲಿ ಅಂದ್ಬಿಟ್ಟೆ ಇಟ್ಕೊಂಡಿದ್ದೀನಿ. ಸೊ ಅದು ತುಂಬ ಟೇಸ್ಟ್ ಕೊಡುತ್ತೆ. ಇಲ್ಲಾಂದರೆ ನೀವು ಒಂದು ಸ್ವಲ್ಪ ನೀರು ಕಮ್ಮಿ ಮಾಡ್ಕೊಳ್ಳಿ, ಡ್ರೈ ಆಗಿರುತ್ತೆ, ಏನೂ ಆಗಲ್ಲ, ಅದು ಚೆನ್ನಾಗಿರುತ್ತೆ. ಸೊ ರುಚಿಕರವಾದ 1 2 3 ನೂಡಲ್ಸ್ ರೆಡಿಯಾಗಿದೆ. ಸೊ ಎಲ್ಲರೂ ಒಂದು ಸತಿ ಟ್ರೈ ಮಾಡಿ, ಟೇಸ್ಟ್ ಮಾಡಿ ಹೇಗೆ ಬಂತು ಅಂತ ಕಮೆಂಟಲ್ಲಿ ಹೇಳೋದನ್ನ ಮರಿಬೇಡಿ. ಆ್ಯಂಡ್ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಆಮೇಲೆ ನಿಮಗೆ ರೆಸಿಪೀಸ್ ಇಷ್ಟ ಆದರೆ ಲೈಕ್ ಕೊಡೋದನ್ನ ಮರಿಬೇಡಿ. ಇಷ್ಟೊತ್ತು ನಾನು ವಿಡಿಯೋ ನೋಡಿದ್ದಕ್ಕೆ ತುಂಬ ತುಂಬ ಧನ್ಯವಾದಗಳು ಫ್ರೆಂಡ್ಸ್. ಥ್ಯಾಂಕ್ ಯು.